ಪ್ರಕೃತಿ ದೇವಿಗೆ ಉಡಿಸಿರೋ ಹಸಿರು ಸೀರೆಯಂತೆ ಉದ್ದಾನುದ್ದ ಹರಡಿ ನಿಂತಿರೋ ಸಹ್ಯಾದ್ರಿ ಶ್ರೇಣಿ. ಅವಳ ಹಣೆಬೊಟ್ಟಿನಂತೆ ಪ್ರಕಾಶಿಸೋ ಎಲೆಮರೆಯ ಸೂರ್ಯ. ಅವಳದೇ ಮುಂಗುರುಳಿನಂತಿರೋ ಅಡಿಕೆ ಮರದ ಹಿಂಗಾರ. ಈ ಮಲೆನಾಡಿಗೆ ಬೀಸೋ ಗಾಳಿ ಜೊತೆ ನನ್ನ ಉಸಿರು ಸೇರಿ ಈ ಊರು ನನ್ನದೇ ಸ್ವಂತ ಅನ್ನೋಷ್ಟು ಅನುಭವ. ಇದು ಹೊಸತು, ಹಿಂದೆಂದೂ ಆಗಿರಲಿಲ್ಲ ಆ ಕಾಂಕ್ರೀಟ್ ಕಾಡಿನ ಮಧ್ಯ. ಹಲೋ, ಎಲ್ಲಿದೆಯಾ? ಬಂದಿದ್ದೀನಿ. ಹಲೋ, ಹಾಂ ಬಂದಿದ್ದೀನಿ. ಹಾಯ್, ನಾನು ಸಾಗರ್. ಹುಟ್ಟಿದ್ದು ಇದೇ ಊರಲ್ಲಿ. ಆದರೆ ಚಿಕ್ಕೇಜಲ್ಲಿ ಮಾಡಿದ ದೊಡ್ಡ ಕೆಲಸಕ್ಕೆ ಬಹುಮಾನ ಅನ್ನೋ ಥರ 5ನೇ ಕ್ಲಾಸಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಟ್ರು. ಆ ಸಾಧನೆ ಏನು ಅಂತ ಮಾತ್ರ ಕೇಳಬೇಡಿ. ಇದೇ ನನ್ನ ಮೊದಲ ಶಾಲೆ. ಇಲ್ಲಿಂದನೇ ಶುರು ಆಗಿದ್ದು ನನ್ನ ಮೊದಲ ಪ್ರೀತಿ. ಅದನ್ನು ಪ್ರೀತಿ ಅನ್ಬೇಕೋ ಏನೋ ಗೊತ್ತಿಲ್ಲ. ಹಣ, ಜಾತಿ, ಅಂತಸ್ತು ಇದು ಯಾವುದೇ ಕ್ಯಾಲ್ಕುಲೇಷನ್ಸ್ ಇರೋದಂಥ ಪರಿಶುದ್ಧ ಸಂಬಂಧ ಅದು. ಸ್ವಂತವಾಗಿ ಚಡ್ಡಿ ಹಾಕೊಳ್ಕೊ ಬರೆದಿದ್ದ ಏಜಲ್ಲಿ ನನ್ನ ಮನಸ್ಸು ಬಾಗಿಲು ತೆಗೆದವಳವಳೆ. ಈ ಸಲ ಆದರೂ ವಾಪಸ್ ಹೋಗೋ ಮೊದಲು ಅವಳು ಮೀಟ್ ಮಾಡಲೇಬೇಕು. ಅಮ್ಮ, ಹೋಗಿ ಬರ್ತೀನಿ. ಅಣ್ಣ, ಸಂಜೆ ರೆಡಿ ಇರಿ, ಅಂಟಿಗೆ ಪಿಂಟಿಗೆ ತೊಗೊಂಡು ಬರ್ತೀವಿ. ಈ ಅಂಟಿಕೆ ಪಿಂಟಿಕೆ ಅಂದರೆ ಏನು? ಯಾವ್ರಪ್ಪ ನಿಮ್ಮದು? ಅಂಟಿಗೆ ಪೆಂಟಿಗೆ ಅಂದರೆ ದೀಪಾವಳಿ ಹಬ್ಬದಾಗೆ 15 ದಿವ್ಸಕ್ಕೆ ನಮ್ಮ ಹಳ್ಳಿ ಒಳಗೆ ಮಾಡ್ತಾರೆ. ಹಳ್ಳಿ ಒಳಗೆ ಮಾಡಿದಾಗ ಏನಾಗ್ತದೆ ಅಂದರೆ ಎಲ್ಲರೂ ಮನೆಗೂ ಹೋಗ್ತಾರೆ. ಒಂದು 10-15 ಜನ ಹುಡುಗರು, 15 ಜನ ಇರ್ಬೋದು, 10 ಜನ ಇರ್ಬೋದು. ಹೋಗ್ಬಿಟ್ಟು ಏನಪ್ಪ ಅಂದರೆ ಅವ್ರ ಮನೆಗೆ ದೀಪ ಹಚ್ಚಿ ಅವ್ರ ಮನೆಗೆ ಅವ್ರಿಗೊಂದು ದೀಪ ಬತ್ತಿ ಕೊಡ್ತಾರೆ. ಅಂಗಾಳ ಸಾರ್ಸ್ಯಾರೆ ತುಳಸೀನ ಗುಡಿಸ್ಯಾರೆ ತಾಯೇ ತುಳಸಮಗೆ ಶಿವಪೂಜೆ. ಅಂಗಾಳ ಸಾರ್ಸ್ಯಾರೆ ತುಳಸೀನ ಗುಡಿಸ್ಯಾರೆ ತಾಯೇ ತುಳಸಮಗೆ ಶಿವಪೂಜೆ. ವರ್ಣ ಕಳಸವನಿಟ್ಟು ರನ್ನ ದೇವಿಗೆ ನಿಟ್ಟು ತಾಯೇ ತುಳಸಮಗೆ ಶಿವಪೂಜೆ. ಹೊನ್ನ ಕಳಸವನಿಟ್ಟು ರನ್ನ ದೀವಿಗೆ ನಿಟ್ಟು ತಾಯೇ ತುಳಸಮಗೆ ಶಿವಪೂಜೆ. ಬಾಗಿಲು ತೆಗೆರಮ್ಮ ಭಾಗ್ಯದ ಲಕ್ಷ್ಮಮ್ಮ ಜ್ಯೋತಮ್ಮನೊಳಗೆ ಕರೆಕೊಳ್ಳಿ. ಬಾಗಿಲು ತೆಗೆರಮ್ಮ ಭಾಗ್ಯದ ಲಕ್ಷ್ಮಮ್ಮ ಜ್ಯೋತಮ್ಮನೊಳಗೆ ಕರೆಕೊಳ್ಳಿ. ಜ್ಯೋತಮ್ಮನೊಳಗೆ ಕರೆಕೊಳ್ಳಿ ತಾಯಮ್ಮೋ ಜ್ಯೋತಿಗೆ ನೂಡೆಣ್ಣೆ ಎರೆಬನ್ನಿ. ಜ್ಯೋತಮ್ಮನೊಳಗೆ ಕರೆಕೊಳ್ಳಿ. ಮಗ, ನನಗೆ ಈ ಕಾರ್ಡ್ ನೋಡ್ತಾ ಇದ್ದರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಅದು ದೆವ್ವ ಸ್ಟೋರಿ ನೆನಪಾಗ್ತಾ ಇದೆ. ಆ ವಿಡಿಯೋಗೂ ಈ ಕಾರ್ಡಿಗೂ ಯಾಕೋ ಸಿಂಕ್ ಆಗ್ತಾ ಇದೆ. ದೆವ್ವ ಸ್ಟೋರಿನ ಯೂಟ್ಯೂಬಲ್ಲ, ಅದೆಲ್ಲ ಏನು ತಲೆ ತಗೊಂಬೇಡ. ಒಂದ್ಸರಿ ಕಾಡಲ್ಲಿ ಬರ್ತಾ ಅದೇ ಮರದ ಹತ್ರ ಒಬ್ಬರು ಯಕ್ಷಗಾನ ವೇಷಧಾರಿ ಗಾಳಿ ಹೊಡೆದು ತೀರ್ಕೊಂಡ್ರು. ಇಲ್ಲ, ಅದೇ ಮರ. ಮಗ, ನೀನು ಸೌಂಡ್ ಕೇಳ್ತಾ? ಏನಿಲ್ಲ, ಬಾರ ಸುಮ್ಮನೆ. ಲೋ, ಇನ್ನು ಎಷ್ಟೊತ್ತು ಅವಳ ಮನೆ ಬರೋಕ್ಕೆ? ಕಾಡಲ್ಲಿ ಹೋಗ್ತಾನೆ ಇದ್ದೀವಿ. ಈಗಷ್ಟೇ ಶುರು ಮಾಡಿರಂತಾರೆ, ಹೋಗ್ತಾ ಇನ್ನೊಂದೇನು ಬೆಳಗಿನ ಜಾವ ಆಗ್ಬೋದು. ಎಷ್ಟು ಹೇಳಿದ್ರು ಬುದ್ಧಿವಾಸಿ ಬರಲ್ಲ ಇವರಿಗೆ. ಬೆಂಗಳೂರಿಗೆ ಹೋದ ಕೆಲಸ ಮಾಡಿದ್ರ, ಮನೆಗೆ ಬಂದ್ರ
ಒಂದಿನ ಇದ್ರ ಹಬ್ಬ ಗಿಬ್ಬ ಮಾಡ್ಕೊಂಡು ಹೋಗೋದು ಬಿಟ್ಕೊಂಡು ಇಲ್ಲಿ ಬಂದು ಹುಡುಗರ ಜೊತೆಗೆಲ್ಲ ಸೇರ್ಕೊಂಡು ಬಂದು ಬಿದ್ದು ಮಾಡೋದು ಬೇಕಿತ್ತ? ಏನ್ ಹೇಳೋದ ಗೊತ್ತಾಗಲ್ಲ ನಿಮಗೆ. ಎಂತ ಮರ್ರೆ ಅಪ್ಪ ಮಗನ ಬೆಳೆ ಬೆಳೆ ಕಿರಿಕಿರಿ ನಿಮ್ದು. ಬಿಡು ಮರ, ಅಪ್ಪ ಮಕ್ಕಳು ಇದ್ದಿದ್ದೆ ಹಿಂದೆಂತ ಶಿಕಾರಿ ಜೋರ. ಸಾರಿ ಮರ ನಿನ್ನೆ ಅವ್ನು ಬರ್ಕ ನೋಡಿಯಕ್ ಹೋಗಿ ರಕ್ತ ಬೀಳ್ತಿತ್ತಿ, ನಮ್ಮ ಹುಡುಗ ಬಿದ್ದು ಗಿಡ ಪೆಕ್ ಬರ್ಲೇ ಇಲ್ಲ, ಬಿಸಾಬು. ಬೀಳಲೇ ಇಲ್ಲ, ನಮ್ಮ ಹುಡುಗ ಬಿದ್ದು ಉರುಣಿ ಇಲ್ಲ, ಆಡಿಗೆ ಆಡು ಪೋಯೆ, ಈಡಿಗೆ ಇಡು ಪೋಯೆ. ಸತ್ತಾಗಿದ್ದು ಶಿಕಾರಿಯವರಿಂದ ಆದರೆ ನಾನು ಕೇಳಿದ ಗೆಜ್ಜೆ ಶಬ್ದ ಯಾರದು? ನನ್ನ ಭ್ರಮೆನ ಅಥವಾ ತೀರಿ ಹೋದ ಆ ಯಕ್ಷಗಾನ ಕಲಾವಿದನ? ಇಲ್ಲ, ನಾನು ಬೆಳೆದ ಪರಿಸರ ನನ್ನ ತಲೆ ಒಳಗೆ ತುಂಬಿರೋ ಭಯವೇ ಶಬ್ದವಾಗಿ ಅನುರಣಿಸ್ತಾ ಇದೆ.